ಬೆಂಗಳೂರು ಉಡ್ತಾ ಬೆಂಗಳೂರು ಆಗ್ತಾ ಇದೆ ಅನ್ನುವಂತಹ ಆತಂಕ ಅಲ್ಲಲ್ಲಿ ಮನೆ ಮಾಡ್ತಾ ಇದೆ. ಕಾರಣ ಗಾಂಜಾದ ಘಾಟು ಘಮಲು ಜೋರಾಗಿದೆ. ಇನ್ನು ಈ ಬಗ್ಗೆ ಬೆಳಗ್ಗೆ ಅಷ್ಟೇ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡೋದ್ರ ಮೂಲಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳುವಂತೆ ಮಾಡಿತು. ಇದರ ಪರಿಣಾಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸ್ಪಾಟ್ ವಿಸಿಟ್ ಮಾಡಿದ್ರು. ಜೊತೆಗೆ ಅಟ್ಟೂರು ಸ್ಮಶಾನದ ಯಲಹಂಕದ ಬಳಿ ಇರುವಂತಹ ಗಾಂಜಾದ ಗಿಡಗಳನ್ನು ನಾಶಪಡಿಸೋದಕ್ಕೂ ಕೂಡ ಮುಂದಾದ್ರು. ಆ ಬಗ್ಗೆ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನ ಸ್ಮಶಾನವೊಂದರಲ್ಲಿ ಗಾಂಜಾ ಕೃಷಿಯನ್ನ ನಡೆಸಲಾಗ್ತಿದ್ಯಾ? ಯಾಕೆ ಈ ಅನುಮಾನ ಬರ್ತಿದೆ ಅಂತ ಹೇಳಿದ್ರೆ, ಈ ಒಂದು ಸ್ಮಶಾನದಲ್ಲಿ ಎಲ್ಲಿ ನೋಡಿದ್ರು ಗಾಂಜಾ ಗಿಡಗಳದ್ದೇ ಕಾರುಬಾರು. ನಾವೀಗ ಬೆಂಗಳೂರಿನ ಯಲಹಂಕದ ಅಟ್ಟೂರು ಲೇಔಟ್ನಲ್ಲಿರೋ ಸ್ಮಶಾನದ ಒಳಭಾಗದಲ್ಲಿದ್ದೀವಿ. ಸ್ಮಶಾನದಲ್ಲಿ ಗಾಂಜಾ ಘಾಟು, ಸ್ಮಶಾನವೇ ಗಾಂಜಾ ವ್ಯಸನಿಗಳ ಅಡ್ಡ. ಗಾಂಜಾ ಖರೀದಿ ಕಷ್ಟ ಅಂತೇಳಿ ಸ್ಮಶಾನದಲ್ಲಿ ಗಾಂಜಾ ಕೃಷಿ ಮಾಡ್ತಿದ್ದಾರೆ. ಇದು ಯಾವುದೋ ದೂರದ ಊರಿನ ಸ್ಟೋರಿ ಅಲ್ಲ, ಸಿಲಿಕಾನ್ ಸಿಟಿಯದ್ದೇ ಕಥೆ. ಹೊರ ರಾಜ್ಯಗಳಿಂದ ನಗರಕ್ಕೆ ಗಾಂಜಾ ಸಪ್ಲೈ ಆಗುತ್ತೆ. ಪೆಡ್ಲರ್ಗಳಿಂದ ಬರುವಂತಹ ಡ್ರಗ್ಸ್ ಅನ್ನ ವ್ಯಸನಿಗಳಿಗೆ ತಲುಪಿಸುವುದು ಸವಾಲಿನ ಕೆಲಸ. ಇದೇ ಕಾರಣಕ್ಕೆ ನೋಡಿ, ಒಂದಿಷ್ಟು ಜನ ಗಾಂಜಾ ಕೃಷಿಗೆ ಮುಂದಾಗಿದ್ದಾರಾ ಅನ್ನುವಂತಹ ಡೌಟ್ ಶುರುವಾಗಿದೆ. ಈ ಸ್ಮಶಾನ ಸಾಕಷ್ಟು ಪಾಳು ಬಿದ್ದಂತಹ ಈ ಒಂದು ಸ್ಮಶಾನದಲ್ಲಿ ಗಿಡಗೆಂಟೆಗಳು ಬೆಳ್ಕೊಂಡಿದ್ದಾವೆ. ಈ ಸಂದರ್ಭದಲ್ಲಿ ಸಾಕಷ್ಟು ಗಾಂಜಾ ಗಿಡಗಳು ಕೂಡ ಒಳಗಿದ್ದಾವೆ. ಯಾಕೆ ಗಾಂಜಾ ಗಿಡಗಳು ಇಲ್ಲಿ ಬಂದು ಯಾರಾದರೂ ಬೇಕು ಅಂತೇಳಿ ಇಲ್ಲಿ ಗಾಂಜಾ ಕೃಷಿಯನ್ನು ನಡೆಸ್ತಿದ್ದಾರಾ ಗೊತ್ತಿಲ್ಲ, ಅಥವಾ ಯಾರಾದರೂ ಗಾಂಜಾ ವ್ಯಸನಿಗಳು ತಾವು ಇಲ್ಲಿ ಗಾಂಜಾವನ್ನು ಸೇದಂತಹದ್ದು. ಯಾಕಂತ ಹೇಳಿದ್ರೆ ಒಂಥರ ಸೇಫ್ ಆಗೈತೆ, ಯಾರಿಗೂ ಕೂಡ ಹೊರಗಿನ ಜಗತ್ತಿಗೆ ಇಲ್ಲಿಗೆ ಬರೋದಕ್ಕೆ ಅಸಾಧ್ಯ. ಈಗಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಬಂದು ಗಾಂಜಾವನ್ನು ಸೇತ್ಕೊಂಡಂತಹ ಸಂದರ್ಭದಲ್ಲಿ ಆ ಗಾಂಜಾದ ಬೀಜಗಳನ್ನು ಉದುರಿಸಿದಾಗ ಈ ಗಾಂಜಾ ಗಿಡಗಳು ಹುಟ್ಟಿದಾವ ಗೊತ್ತಿಲ್ಲ. ನೋಡ್ಬೋದು ಗಾಂಜಾ ಗಿಡಗಳನ್ನು ನೀವು. ಈ ರೀತಿಯಾಗಿ ಇಲ್ಲಿ ಎಲ್ಲೆಲ್ಲಿ ಈ ಒಂದು ಸ್ಮಶಾನದಲ್ಲಿ ಗೋರಿಗಳಿದ್ದಾವೋ ಆ ಗೋರಿಗಳ ಅಕ್ಕಪಕ್ಕ ಕುಳಿತು ಗಾಂಜಾವನ್ನು ಸೇದಿರ್ತಕ್ಕಂಥ ಸಾಧ್ಯತೆ ತೀರಾ ಹೆಚ್ಚಾಗಿದೆ. ಹೀಗಾಗಿ ಇಲ್ಲಿ ಗಾಂಜಾ ಗಿಡಗಳು ಸಾಕಷ್ಟು ಉದ್ದಕ್ಕೆ ಬೆಳ್ಕೊಂಡು ನಿಂತಿದ್ದಾವೆ. ಅಥವಾ ಯಾರು ವ್ಯಸನಿಗಳಿದ್ದಂಥ ಅವ್ರಿಗೆ ಹೇಗೂ ಪೊಲೀಸರು ಬರೋದಿಲ್ಲ, ಇಲ್ಲಿಗೆ ಯಾರು ಬರೋಲ್ಲ, ಜನ ಬರೋಲ್ಲ. ಹೀಗಾಗಿ ಅವರೇ ಈ ಗಿಡಗಳನ್ನು ಬೆಳೆಸ್ಕೊಂಡಿದ್ದಾರ ಗೊತ್ತಿಲ್ಲ. ತಮಗೆ ಬೇಕಾದಂತಹ ಸಂದರ್ಭದಲ್ಲಿ ಗಿಡಗಳನ್ನು ಕಿತ್ಕೊಂಡು ಈ ರೀತಿಯಾಗಿ ಗಾಂಜಾ ಗಿಡಗಳನ್ನು ಗಮನಿಸ್ಬೋದು. ನೋಡಿ, ಇಲ್ಲೂ ಗಾಂಜಾ ಗಿಡ ಇದೆ. ಹೌದು, ಯಲಹಂಕ ಬಳಿಯ ಅಟ್ಟೂರು ಸ್ಮಶಾನದಲ್ಲಿ ಸದ್ದಿಲ್ಲದೆ ಗಾಂಜಾ ಕೃಷಿ ನಡೀತಿದೆಯಾ ಅನ್ನುವಂತಹ ಅನುಮಾನ ಮೂಡಿದೆ. ರುದ್ರಭೂಮಿ ಜಾಗ ಕೃಷಿ ವ್ಯಸನಿಗಳ ಅಡ್ಡೆಯಾಗಿದೆ ಅನ್ನೋದಕ್ಕೆ ಇಲ್ಲಿನ ಗಾಂಜಾ ಗಿಡಗಳೇ ಸಾಕ್ಷಿ. ಸ್ಮಶಾನದಲ್ಲಿ 2 ರೌಂಡ್ಸ್ ಅನ್ನ ಹಾಕಿದ್ರೆ 10 ಗಾಂಜಾ ಗಿಡಗಳ ಘಾಟು ಮುಗಿಗೆ ರಪ್ಪನೆ ಹೊಡೆಯುತ್ತೆ. ಇನ್ನು ಸ್ಮಶಾನದ ಮೂಲೆ ಮೂಲೆಯನ್ನ ಪರೀಕ್ಷೆ ಮಾಡಿದ್ರೆ ಮತ್ತದೆಷ್ಟು ಗಾಂಜಾ ಗಿಡಗಳು ಸಿಗುತ್ತೋ ಗೊತ್ತಿಲ್ಲ. ಸ್ಮಶಾನದಲ್ಲಿ ಗಾಂಜಾ ಸೇದುವಾಗ ಉದುರಿರುವಂತಹ ಬೀಜದಿಂದ ಗಿಡ ಬೆಳೆದಿದೆಯೋ, ಇಲ್ಲ ಸ್ಮಶಾನಕ್ಕೆ ಯಾರೋ ಬರಲ್ಲ ಅಂತೇಳಿ ಬೇಕಂತಲೇ ಗಾಂಜಾ ಕೃಷಿ ಮಾಡಿದ್ದಾರೋ ಗೊತ್ತಿಲ್ಲ. ನೋಡಿ, ಹೀಗೆ ಸಾಕಷ್ಟು ಗಾಂಜಾ ಗಿಡಗಳು ಇಲ್ಲಿ ಕಂಡು ಬರ್ತಿದೆ. ಇಡೀ ಸ್ಮಶಾನದಲ್ಲಿ ಈ ಗೋರಿಯ ಅಕ್ಕಪಕ್ಕ ಗಾಂಜಾ ಗಿಡಗಳು ಹುಟ್ಕೊಂಡಿದ್ದಾವೆ. ಈಗ ಈ ಗೋರಿಗಳ ಮೇಲೆ ಕುಳಿತುಕೊಂಡು ಇವರು ಗಾಂಜಾವನ್ನು ಸೇದಿರಬಹುದು ವ್ಯಸನಿಗಳು. ಇಲ್ವಾದಂತಲ್ಲಿ ಇಲ್ಲೇ ಬೇಕು ಅಂತೇಳಿ ಇಂಟೆನ್ಷನಲ್ಲಿ ಬೆಳೆಸ್ಕೊಂಡಿರ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಇಡೀ ಬೆಂಗಳೂರಿನಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಏನು ಬೆಂಗಳೂರಿನಲ್ಲಿ ಗಾಂಜಾವನ್ನು ಮಟ್ಟ ಹಾಕಬೇಕು ಅಂತೇಳಿ ಪೊಲೀಸರು ಹೋರಾಟವನ್ನು ಮಾಡ್ತಿದ್ದಾರೆ, ಡ್ರಗ್ ವ್ಯಸನಿಗಳ ಮೇಲೆ ಕೇಸನ್ನು ಹಾಕ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಗಾಂಜಾ ಗಿಡಗಳನ್ನೇ ಬೆಳೆದುಕೊಂಡು ಈ ರೀತಿಯಾಗಿ ಈ ಅಕ್ರಮ ಅಡ್ಡೆಯನ್ನು ಮಾಡ್ಕೊಂಡಿದ್ದಾರೆ. ಗಾಂಜಾ ಅಡ್ಡೆಯನ್ನಾಗಿ ಈ ಒಂದು ಯಲಹಂಕದ ಅಟ್ಟೂರು ಲೇಔಟ್ನ ಸ್ಮಶಾನವನ್ನು ಗಾಂಜಾ ವ್ಯಸನಿಗಳು ಮಾಡಿಕೊಂಡಂತೆ ಕಂಡು ಬರ್ತಿದೆ. ಈ ಬಗ್ಗೆ ಕೂಡಲೇ ಪೊಲೀಸರು ಸೂಕ್ತವಾದ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಿದೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಖಾಕಿ ಅಲರ್ಟ್. ಅಟ್ಟೂರು ಸ್ಮಶಾನಕ್ಕೆ ಪೊಲೀಸರ ತಂಡ ಭೇಟಿ. ಇನ್ನು ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಗ್ತಿದ್ದಂತೆ ಯಲಹಂಕದ ಎಸಿಪಿ ನರಸಿಂಹಮೂರ್ತಿ ಹಾಗೂ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಸ್ಮಶಾನಕ್ಕೆ ಭೇಟಿ ಕೊಟ್ಟು ಗಾಂಜಾ ಗಿಡಗಳನ್ನ ಸೀಸ್ ಮಾಡಿದ್ದಾರೆ. NDPS ಅಡಿ ಕೇಸನ್ನು ದಾಖಲಿಸಿದ್ದಾರೆ. ಹಳೆ ಸ್ಮಶಾನ ಅದು. ಆ ಸ್ಮಶಾನದಲ್ಲಿ ಒಂದು 6 ರಿಂದ 8 ಗಾಂಜಾ ಗಿಡಗಳು ಬೆಳೆದಿರ್ತಕ್ಕಂಥದ್ದು ಕಂಡು ಬಂದಿರುತ್ತೆ. ಈ ಬಗ್ಗೆ ನಾವು NDPS ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭಿಸಿ. ಅಲ್ಲಿ ಕೆಲವು ಗಾಂಜಾ ವ್ಯಸನಿಗಳು ಆಗಾಗ್ಗೆ ಹೋಗಿ ನ್ಯಾಚುರಲ್ ಆಗಿ ಬೆಳೆದಿರಲೂಬಹುದು, ಅಥವಾ ಬೇರೆಯವರು ಪರ್ಪಸ್ಫುಲ್ಲಿನೂ ಕೂಡ ಬೆಳೆಸಿರಬಹುದು. ಈ ಬಗ್ಗೆ ನಾವು ತನಿಖೆಯನ್ನು ಮಾಡ್ತೀವಿ. ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.